ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ನ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ್ ಸ್ವಾಮಿ ಇದಾನಲ್ಲ, ಚಂದ್ರಪಣ್ಣ ಗೋಪಾಲ್ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ದು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಓಕೆ, ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವನ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದಮೇಲೆ ಮತ್ತೊಬ್ಬಳ ಕೈಲಿ 354ಗೆ ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಏನು ಮಾಡಿದ್ರು, ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದೂ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸದ ಕಾಲ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SP IG ಅವರು ಕೂಡ ತಗೊಂಡ್ರೆ ಯಾವ ಆ ಪೆಂಡ್ರೈವ್ ಈಗ ಫೋಟೋ ಸೀಸ್ ಮಾಡ್ಕೊಂಡಿದಾರಲ್ಲ, ಈಗ ಸಿಕ್ಕಿದೆಯಾ? ಅದು ಯಾವ ಪೆಂಡ್ರೈವ್ ನೋಡಿದ್ರೆ ಕಾರ್ತಿಕ್ 8 ಕಿಡ್ನಾಪ್ ಮಾಡಿರೋ ಕೇಸ್. ಅದು ವಿಡಿಯೋಗಳು ಪೆಂಡ್ರೈವ್ ಸಿಕ್ಕಿದೆ ಸರ್ ಅವ್ರಿಗೆ? ಅದು ಅಸಲಿ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆಯ CC ಕ್ಯಾಮ್ರಾ ಫುಟೇಜ್ ಅದು. ಓಕೆ, ಆ ಪೆನ್ ಡ್ರೈವ್ನ ನಾ ಕೊಡೋಕೆ ಆ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಕ್ಕಂಥ. ಸರ್, ಯಾರ ಮುಖಾಂತರ ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ದು ನಿಮಗೆ? ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್, ಶಿವರಾಮೇಗೌಡ. ಹೌದು. ಎಷ್ಟು ಆಫರ್ ಮಾಡಿದ್ರು ಸರ್? ನೇರವಾಗಿ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ, ಕೃಷ್ಣ ಬೈರೇಗೌಡ. ಯಾವ ವಿಡಿಯೋ ಇದೆ ಸರ್? ಇದು ಕಾರ್ತಿಕ್ 8 ಕಿಡ್ನಾಪ್ ಮಾಡಿ. ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನನಗೆ ಈ ಒಂದು ಪ್ರಜ್ವಲ್ ರೇವಣ್ಣ ಇವರ ವಿಷಯದಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ. ಇವರು ಮಾಡಿದ್ದಾರೆ ಎನ್ನಲಾಗ್ತಿರ್ತಕ್ಕಂಥ ವಿಡಿಯೋಗಳು, ಇವರು ಹಾಗೆಯೇ ಇವರ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ವಿಡಿಯೋಗಳೇನಿದೆ ಇದೆಲ್ಲ ವೈರಲ್ ಆಯಿತು. ಇವರು ಈಗಾಗಲೇ ಹೋಗಿ ಒಂದು 22-23 ದಿವಸ ಆಯಿತು, ಎಲ್ಲೋ ಹೋಗಿ ಕೂತ್ಕೊಂಡಿದ್ದಾರೆ. ಈಗ ಮೊನ್ನೆ ಬಂದಂತಹ ವರದಿಯ ಪ್ರಕಾರ ಆಸ್ಟ್ರಿಯಾದಲ್ಲಿ ಇದ್ದಾರೆ ಓಡಾಡಿಕೊಂಡು ಅನ್ನೋದು ಬಂತು. ಅವರು ಜರ್ಮನಿಯಿಂದ ಬೈ ಬಸ್ ಅಂದರೆ ರೋಡಲ್ಲಿ ಹೋಗಿದ್ದಾರೆ ಅನ್ನೋದು ಮಾಹಿತಿ ಬಂದಿರುವಂಥದ್ದು. ಏಕೆಂದರೆ ಭಾಳಷ್ಟು ಮೀಡಿಯಾನ ನೋಡ್ತಾ ಇದ್ದೆ, ಅವರೆಲ್ಲರೂ ಹೇಳ್ತಾ ಇರೋದು ಜರ್ಮನಿಯಲ್ಲಿದ್ದಾರೆ. ಇನ್ನು ಕೆಲವರು ಹೇಳ್ತಿದ್ದಾರೆ, ಯಾರದು ನಿತ್ಯಾನಂದ ಇದ್ನಲ್ಲ, ಕಾಮುಕ ನಿತ್ಯಾನಂದನ ಕೈಲಾಸದಲ್ಲಿ, ಅಂದರೆ ಅವನೊಂದು ದೇಶವನ್ನು ಮಾಡ್ಕೊಂಡಿದ್ದಾನೆ. ಆ ದೇಶದಲ್ಲಿ ಕೈಲಾಸ ಅನ್ನೊಂದು ದೇಶದಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಅದನ್ನು ಹಿಡಿಯೋದಕ್ಕೆ ಈ SIT ಕೈಲೂ ಆಗ್ತಿಲ್ಲ. ಈ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಇತ್ತೀಚೆಗೆ ಮಾತಾಡೋದನ್ನು ಕಡಿಮೆ ಮಾಡಿದೆ. ಆದರೆ ನನಗೆ ಒಂದು ಗೊತ್ತಾಗಲಿಲ್ಲ, ಈ ದೇವರಾಜೇಗೌಡ ಅಂತ ಹೇಳಿಬಿಟ್ಟು ಒಬ್ಬರು ವಕೀಲರಿದ್ದರು, BJPಯ ಒಂದು ಹೊಳೆನರಸೀಪುರದ ಅಭ್ಯರ್ಥಿ ಕೂಡ ಆಗಿದ್ದರು. ಇವರನ್ನು ಇತ್ತೀಚೆಗೆ ಯಾವುದೋ ಒಂದು ಕೇಸಿನ ಮೇಲೆ, ಇದು ಏಪ್ರಿಲ್ 1ನೇ ತಾರೀಕು ಬಂದಂತಹ ಕಂಪ್ಲೇಂಟ್, ಇದನ್ನು ತೆಗೆದುಕೊಂಡು ಇದನ್ನು SITಗೆ ಕೊಟ್ಟಂತಹ ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಈಗ ಪೊಲೀಸ್ ಇಲಾಖೆ ಕೊಡ್ತೋ ಇಲ್ಲ ರಾಜ್ಯ ಸರ್ಕಾರನೇ ಕೊಡಬೇಕು. ಆ ಕೇಸನ್ನು ತೊಗೊಂಡು ಬಂದು ಈ ಕೇಸ್ಗೆ ತಗಲೋದಕ್ಕೆ ಯಾವ ರೀತಿ ಆಗುತ್ತೆ, ಯಾಕೆ ಇದನ್ನು ಕೊಟ್ಟರು SITಗೆ ನನಗೂ ಗೊತ್ತಿಲ್ಲ. ಇದು ಕೆಲವೊಂದು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಯಾಕೆಂದರೆ ಅವರು ಇವತ್ತು ಕೊಟ್ಟಿರ್ತಕ್ಕಂಥ, ಅಂದರೆ ನಿನ್ನೆ ಏನು ಕೊಟ್ಟಿದ್ರು ಹೇಳಿಕೆ, ಆ ಹೇಳಿಕೆ ಹೇಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವೊಂದು ವಿಷಯದಲ್ಲಿ ತಿರುಗುಬಾಣ ಆಗಿದೆ. ಯಾಕೆ ತಿರುಗುಬಾಣ ಆಯಿತು ಹಾಗಾದರೆ? ಇದರ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಅರಿವಿರಲಿಲ್ವಾ? ಅರಿವಿತ್ತು, ಇದ್ದರೂ ಕೂಡ ಕೆಲವೊಂದು ಮಾತುಗಳು ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಕಡೆ ನಾನು ನೋಡಿದಾಗ ಬೇಡದೇ ಇರುವುದನ್ನೆಲ್ಲ ಮಾತಾಡಿ, ಏಕೆಂದರೆ ಯಾರು ಅಧಿಕಾರದಲ್ಲಿರ್ತಾರೆ ಅವರು ಮಾತನಾಡುವುದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ಇತ್ತು. ಆದರೆ ಅವರು ಅದನ್ನು ಮಾಡಲಿಲ್ಲ, ಅತಿಯಾಗಿ ಮಾಡ್ತಾ ಹೋದರು. ಅದು ಇವತ್ತು ಎಲ್ಲೋ ಒಂದು ಕಡೆ ಅವರಿಗೆ ಸುತ್ತಕೊಂಡು ಬರ್ತಿದೆಯಾ ಅಂದರೆ ಹೌದು ಅಂತ ಅನ್ನಿಸ್ತಿದೆ ನನಗೆ. ಅವರು ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರು 100 ಕೋಟಿ ಆಫರನ್ನು ಕೊಟ್ಟಿದ್ದರು. ಏನು ಕುಮಾರಸ್ವಾಮಿ ಅವರ ಮೇಲೆ ಏನು ಹೇಳಬೇಕು ನೀವು ಅಂತ ಹೇಳಿಬಿಟ್ಟು, ಹಾಗೆಯೇ
ಮೋದಿಯವರ ವರ್ಚಸ್ಸನ್ನು ರಾಷ್ಟ್ರ ಮಟ್ಟದಲ್ಲಿ ಕುಗ್ಗಿಸ್ಬೇಕು ಅಂತ ಹೇಳಿಬಿಟ್ಟು ಕೂಡ ನನಗೆ ಹೇಳಿದರು ಅಂತ. ಗೊತ್ತಿಲ್ಲ ಏನು ಹೇಳಿದರು ಏನು ಬಿಟ್ಟಿದ್ರು, ಅದು ದೇವರಾಜೇಗೌಡರಿಗೆ ಗೊತ್ತು, ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಗೊತ್ತು. ಡಿ ಕೆ ಶಿವಕುಮಾರ್ ಅವರು ಯಾರಿಗಾದರೂ ಹೇಳಿ ಕಳಿಸಿದ್ರೆ ಅವರಿಗೆ ಗೊತ್ತಿರುತ್ತೆ, ನನಗಂತೂ ಗೊತ್ತಿಲ್ಲ. ಇದು ದೇವರಾಜೇಗೌಡರು ಹೇಳ್ತಿರೋ ಮಾತು. ನನಗೆ ಅನುಮಾನ ಹುಟ್ಟಾಕಿರುವಂಥ ಬಹಳಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ನನಗೆ ಯಾಕೆ ಈ ಒಂದು ಸರ್ಕಾರದ ಮೇಲೆ ಹಾಗೆ SIT ತನಿಖೆ ಮೇಲೆ ಯಾತಕ್ಕೋಸ್ಕರ ಈ ಒಂದು ಅನುಮಾನಗಳು ಹುಟ್ಕೊಳ್ತಾ ಇದೆ ಅಂತ. ಮೊದಲಿಗೆ ಈ ಒಂದು ಕೇಸಿನಲ್ಲಿ ಒಂದು 21ನೇ ತಾರೀಕು, ಕಳೆದ ತಿಂಗಳು 21ನೇ ತಾರೀಕು ಒಂದು ಕಂಪ್ಲೇಂಟ್ ಹೋಗುತ್ತೆ, 21 ಅಥವಾ 22, ನಮ್ಮ ಬಗ್ಗೆ ಒಂದು ವೈರಲ್ ಮಾಡ್ತಿದ್ದಾರೆ ಕೆಲವೊಂದು ವಿಡಿಯೋಗಳನ್ನ ಅಂತ ಹೇಳಿಬಿಟ್ಟು ಒಂದು ಕೇಸು ಹೋಗುತ್ತೆ ಪ್ರಜ್ವಲ್ ರೇವಣ್ಣ ಕಡೆಯಿಂದ. ಅದು ಹೋಗುವಂಥದ್ದು ಹಾಸನದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಆದರೆ ಇಲ್ಲಿ ಹೋಗುವಂಥದ್ದು ನವೀನ್ ಗೌಡ ಮತ್ತು ಅವರ ಸಹಚರರು. ನವೀನ್ ಗೌಡ ಮೇಲೆ ಹೋಗುತ್ತೆ, ಅದಾದಮೇಲೆ ಕಾರ್ತಿಕ್ ಮೇಲೂ ಅಲ್ಲೊಂದು ಕಂಪ್ಲೇಂಟ್ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಅವರ ಹಳೆಯ ಚಾಲಕ ಎಂದರು, ಮಾಜಿ ಕಾರು ಚಾಲಕ, ಅವರ ಮೇಲೆ. ಆದರೆ ಈ ವಿಷಯದಲ್ಲಿ ಇದು ಮೊದಲನೇ ಕೇಸ್ ಇದ್ದಿತ್ತು. ಆದರೆ ಈ ವಿಷಯವನ್ನು ಬಿಟ್ಟರು. ಅದಾದಮೇಲೆ ಏನು ಪ್ರಜ್ವಲ್ ರೇವಣ್ಣ ವಿಷಯಕ್ಕೆ ಬಂದರು. ಇದೆಲ್ಲವೂ ಆದಮೇಲೆ ಪ್ರಜ್ವಲ್ ರೇವಣ್ಣನ ಇವತ್ತಿಗೂ ಏನು ಮಾಡ್ತಾರೆ ಇವರು, ನಮ್ಗೆ ಇವತ್ತಿಗೂ ಅನುಮಾನ ಇದೆ, ಇವರು ಕರ್ಕೊಂಡು ಬರೋದೇ ಇಲ್ಲ ಕೊನೆಗೆ ಅಂತ. ಆದರೆ ಒಂದು ಅನುಮಾನವನ್ನು ಹುಟ್ಟಾಕ್ತಿರೋದು, ಇಲ್ಲಿ ಮೀಡಿಯಾದವರಿಗೆ ಸಿಗ್ತಕ್ಕಂತಹ ವ್ಯಕ್ತಿ, ಈ ಒಂದು ಕಾರು ಚಾಲಕ ಆಗಿರ್ತಕ್ಕಂಥ ಕಾರ್ತಿಕ್ ಇಲ್ಲಿ ಸಿಗುವಂಥದ್ದು ಮೀಡಿಯಾದವ್ರಿಗೆ ಸಿಗ್ತಾರೆ. ಪವರ್ ಟಿವಿನಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾನೆ. ಆದರೆ SIT ಅವರು ಹೇಳ್ತಾರೆ ನಮ್ಮ ಕೈಗೆ ಸಿಗ್ತಿಲ್ಲ ಅಂತ. ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. SIT ಅವರಿಗೆ ಗೊತ್ತಿಲ್ಲದೆ ಅವರ ಸ್ಟುಡಿಯೋದಲ್ಲಿ, ಪವರ್ ಟಿವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ರ, ಅದು ನನಗೆ ಗೊತ್ತಿಲ್ಲ. ಹಾಗಾದರೆ SIT ಅವರಿಗೆ ಗೊತ್ತಿಲ್ಲದೆ ಬೆಂಗಳೂರಿಗೆ ಬಂದು ಹೋದ್ರ, ಅದಕ್ಕೂ ಅವರೇ ಉತ್ತರ ಹೇಳಬೇಕು ಕೊನೆಗೆ. ಇನ್ನು ನವೀನ್ ಗೌಡ ಫೇಸ್ಬುಕ್ನಲ್ಲಿ ಎಲ್ಲವನ್ನು ಹಾಕ್ಲಿಕ್ಕಾಗತ್ತೆ. ಅಂದರೆ ಅವರು ಆ ಥರ ಮಾಡಿದ್ದಾರೆ, ಇವರು ಈ ಥರ ಮಾಡಿದ್ದಾರೆ, ನಾನು ಇವರಿಗೆ ತೊಗೊಂಡೋಗಿ ವೀಡಿಯೋನ ಕೊಟ್ಟೆ, ಮಂಜು ಅವರಿಗೆ ಕೊಟ್ಟೆ ಅನ್ನೋದೆಲ್ಲ ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಇಲ್ಲಿ ಮುಂದೆ ಬಂದು ಮಾತಾಡಲ್ಲ. ಹಾಗೆಯೇ ನಮಗೆ ಸಿಗ್ತಿಲ್ಲ, ಭೂಗತ ಆಗಿಬಿಟ್ಟಿದ್ದಾರೆ ಅನ್ನೋದು SIT ಹಾಗೆಯೇ ಕೆಲವೊಂದು ಅಧಿಕಾರಿಗಳು ಕೊಡ್ತಕ್ಕಂಥ ಈ ಒಂದು ಈ ಸಮಜಾಯಿಷಿಯನ್ನು ಯಾವುದೇ ಒಬ್ಬ ತಲೆಯಲ್ಲಿ ಒಂದು ಅರ್ಥ ಇಲ್ಲದೆ ಇರೋನು ಯಾವನಾದರೂ ನಂಬಬೇಕೆ ಹೊರತು ತಲೆಯಲ್ಲಿ ಬುದ್ಧಿರೋನು ಯಾವನೂ ನಂಬಲ್ಲ. ಯಾಕೆಂದರೆ ಅಧಿಕಾರಿಗಳ ಬಗ್ಗೆ ಇಷ್ಟೊಂದು ಕಟುವಾಗಿ ಮಾತಾಡ್ತೀನಿ ಅಂತ ಅಂದ್ಕೋಬೇಡಿ. ಇಲ್ಲಿ ನಾನು ಅಧಿಕಾರಿಗಳ ಬಗ್ಗೆ ಮಾತಾಡಲ್ಲ. ಇದನ್ನು ಹ್ಯಾಂಡ್ಲ್ ಮಾಡಬೇಕಾಗಿರ್ತಕ್ಕಂತಹ ಕೆಲವರು ಮಿನಿಸ್ಟರ್ಗಳು, ಸಚಿವರು, ಇವರೇನಿದ್ದಾರೆ ಇವರ ಮೇಲೆ ನನಗೆ ಯಾವುದೇ ನಂಬಿಕೆನೂ ಉಳ್ಕೊಂಡಿಲ್ಲ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಪ್ರಿಯಾಂಕಾ ಖರ್ಗೆ ಇಷ್ಟು ದಿವಸ ಬಹಳಷ್ಟು ಮಾತಾಡ್ತಾಯಿದ್ರು ಈ ಕೇಸ್ನ ಬಗ್ಗೆ. ಗೊತ್ತಿಲ್ಲ, ಪ್ರಿಯಾಂಕಾ ಖರ್ಗೆ ಮಾನಿಟರ್ ಮಾಡ್ತಾರೆ SITನ, ನನಗೆ ಗೊತ್ತಿಲ್ಲ. ಅದು ಶಿವಕುಮಾರ್ ಮಾಡ್ತಾರ ಗೊತ್ತಿಲ್ಲ. ಯಾಕೆಂದರೆ ಇದು ಬರುವಂಥದ್ದು ಹೋಮ್ ಮಿನಿಸ್ಟರ್ ಅಂಡರಲ್ಲಿ. ಆದರೆ ಇಲ್ಲಿ ಮಾತಾಡುವಂಥದ್ದು ಎಲ್ಲರೂ ಮಾತಾಡ್ತಾರೆ. ಆದರೆ ಕೊನೆಗೆ ಇದರ ಬಗ್ಗೆ ಹೋಮ್ ಮಿನಿಸ್ಟರ್ ಅವ್ರನ್ನ ಕೇಳಿದ್ರು ಕೂಡ ಅವರು ಬಹಳಷ್ಟು ಕೋಪದಿಂದ ಉತ್ತರವನ್ನು ಕೊಡ್ತಾರೆ. ನಿಮಗೆ ಯಾಕ್ರೆ ಅದೆಲ್ಲ ಮಾಡೋರು ಮಾಡ್ತಾರೆ, SIT ಇದೆ. ಹಾಗೆಯೇ ನನಗೆ ಬರ್ತಿರ್ತಕ್ಕಂಥ ಇನ್ನೂ ಒಂದು ಅನುಮಾನ ಏನಂದರೆ, ಕೊನೆಗೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ. ಒಂದು, ನವೀನ್ ಗೌಡ ಎಲ್ಲಿದ್ದಾನೆ, ಇದಕ್ಕೆ ಬೇಕಾಗಿರೋರು ಇವರೆಲ್ಲರೂ ಮುಖ್ಯವಾಗಿ. ಇವನು ಗೊತ್ತಿಲ್ಲ, ವಿಡಿಯೋವನ್ನು ಹಂಚಿಕೆ ಮಾಡಿದವನು. ಇಲ್ಲಿ ಯಾರೋ ವೀಡಿಯೋನ ಇಟ್ಕೊಂಡಿದ್ರು ಮೊಬೈಲಲ್ಲಿ ಅಂತನೋ, ಇನ್ನೆಲ್ಲೋ ಏನೋ ಸಿಕ್ತೋ ಅವ್ರ ಮೊಬೈಲ್ನಲ್ಲಿ ಅಂತನೋ, ಅವ್ರ ಮೊಬೈಲಿಂದ ಬೇರೆ ಮೊಬೈಲ್ಗೆ ಹೋಗಿತ್ತು ಅಂತನೋ, ಆ ಒಂದು ಇದರಲ್ಲಿ 5-6 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಆದರೆ ಅವರನ್ನು ಅರೆಸ್ಟ್ ಮಾಡುವ ನೀವುಗಳು ಇವರನ್ನು ಅರೆಸ್ಟ್ ಮಾಡೋದಕ್ಕೆ ತೋರಿಸಿದ ಇಂಟ್ರೆಸ್ಟನ್ನು, ಅಂದರೆ ಪ್ರೀತಮ್ ಗೌಡ ಬೆಂಬಲಿಗರು 1-2-3 ಜನನ, ಹಾಗೆಯೇ ಇನ್ಯಾರೋ ಒಬ್ಬನ ಬೆಂಗಳೂರಿನಲ್ಲಿ ಅವನ ಮೊಬೈಲನ್ನ ಸೀಸ್ ಮಾಡಿ ಅವನೊಬ್ಬನ ಅರೆಸ್ಟ್ ಮಾಡಿದ್ದೀರಿ. ಇವರನ್ನೆಲ್ಲ ಮಾಡೋದಕ್ಕೆ, ಅಂದರೆ ಅರೆಸ್ಟ್ ಮಾಡೋದಕ್ಕೆ ತೋರಿಸಿದ್ದ ಇಂಟ್ರೆಸ್ಟನ್ನು ಈ ಒಂದು ನವೀನ್ ಗೌಡ ಹಾಗೆಯೇ ಡ್ರೈವರ್ ಕಾರ್ತಿಕ್ ಇವರೆಲ್ಲರನ್ನ ಅರೆಸ್ಟ್ ಮಾಡೋದ್ರಲ್ಲಿ ತೋರಿಸಿದ್ರೆ ಬಹಳಷ್ಟು ಕೇಸ್ಗಳು ಎಷ್ಟೊತ್ತಿಗಾಗಲೇ ಸಾಲ್ವ್ ಆಗ್ತಿತ್ತು. ಇನ್ನು ಅದನ್ನು ಬಿಟ್ಟರೆ ರೇವಣ್ಣ ಅವರ ಮೇಲೆ ತೋರಿಸಿದಂಥ ಇಂಟ್ರೆಸ್ಟು, ಅವ್ರನ್ನ ಅರೆಸ್ಟ್ ಮಾಡಿ ಅವರನ್ನು ಬೇಲ್ ಕೊಡಬಾರ್ದು ಅಂತ ತೋರಿಸಿದಂಥ ಇಂಟ್ರೆಸ್ಟು ಇಲ್ಲಿ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡೋ ವಿಷಯದಲ್ಲಿ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಗೊತ್ತಿಲ್ಲ, ಅದಕ್ಕೆ ಏನಿದ್ರು ಉತ್ತರ ಕೊಡಬೇಕು. ಹಾಗೆಯೇ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಗೆಳೆಯರೆ ಒಂದು ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಜ್ವಲ್ ರೇವಣ್ಣನ ಅಪ್ಪಿತಪ್ಪಿ ಪ್ರಜ್ವಲ್ ರೇಪಣ್ಣ ಅಂತ ಏನಾದರೂ ಕರೆದ್ರೆ ಯಾರಿಗಾದ್ರೂ ಬೇಜಾರಾಗುತ್ತಾ? ನನಗೆ ಗೊತ್ತಿಲ್ಲ, ನನಗಂತೂ ಆಗಲ್ಲ. ಏಕೆಂದರೆ ಮಾಡಿರುವಂಥ ಕೆಲಸ ಆಗಿದೆ. ಹೇಳೋದು ಅದೇನೋ ಇದೆ ಒಂದು ಗಾದೆ, ಬೇಡ ಬಿಡಿ ಹೋಗಲಿ, ಹೇಳಿದರೆ ಬೇಜಾರಾಗುತ್ತೆ ಕೆಲವರಿಗೆ, ಆಯಿತಾ? ಹಾಗಾಗಿ ಅದನ್ನು ಹೇಳಲ್ಲ. ನೆಕ್ಸ್ಟ್ ಮುಂದೆ ಏನಾದರೂ ಹೇಳಬೇಕು ಅನಿಸಿದರೆ ಹೇಳ್ತೀನಿ. ನಿಮಗೇನು ಅನ್ನಿಸ್ತು ಈ ಒಂದು ಕೇಸ್ನ ಬಗ್ಗೆ? ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತಿರ್ತಕ್ಕಂಥ ಈ ಒಂದು ವಿಷಯದ ಬಗ್ಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ.